ಪ್ರೈಸ್ ದಿ ಲಾರ್ಡ್. ಇಬ್ರಿಯ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ, ಏಕೆಂದರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಜಾಗ್ರತೆಯಿಂದ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆಮೇಲೆ ದೇವರನ್ನು ಮೆಚ್ಚಿಸಲು ಮತ್ತು ನಂಬಿಕೆಯನ್ನು ಒಂದು ಸಂಪೂರ್ಣ ಅವಶ್ಯಕತೆಯಾಗಿದೆ ಎಂದು ಇಬ್ರಿಯ 11:6ನೇ ವಚನದಲ್ಲಿ ನಮಗೆ ಕಲಿಸಿಕೊಡುತ್ತದೆ. ಇದು ಆತನ ದೇವರು ಇದ್ದಾನೆ ಎಂಬುದು ನಂಬುವುದು ಮತ್ತು ಆತನು ಹುಡುಕುವವರೆಗೆ ಸಿಗುವನೆಂಬುದಾಗಿ, ಜೊತೆಗೆ ಪ್ರತಿಫಲವನ್ನು ನೀಡುತ್ತಾನೆ ಎಂಬುದಾಗಿ ನಾವು ನಂಬಬೇಕು ಎಂಬುದಾಗಿ ವಾಕ್ಯವು ತಿಳಿಸಿಕೊಡುತ್ತದೆ. ದೇವರೊಂದಿಗಿನ ಸಂಬಂಧವು ಕೇವಲ ಭೌತಿಕ ಅಂಗೀಕಾರಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸದೊಂದಿಗೆ ಕೂಡಿರುವಂಥದ್ದಾಗಿದೆ ಎಂದು ಈ ವಾಕ್ಯ ನಮಗೆ ತೋರಿಸುವಂಥದ್ದಾಗಿದೆ. ಮೊದಲನೇದು, ಅವನು ಇದ್ದಾನೆ ಎಂದು ನಂಬುವುದು. ಇದು ಒಂದು ಉನ್ನತ ಮತ್ತು ಬಲವಾದ ಶಕ್ತಿಯನ್ನು ಒಪ್ಪಿಕೊಳ್ಳುವುದು. ಜೊತೆಗೆ ಇದರ ಅರ್ಥ ಸರ್ವಶಕ್ತ ಮತ್ತು ನಂಬಿಗಸ್ತ ಎಂಬ ಅವನ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಎಂಬುದಾಗಿ ಈ ವಚನದಲ್ಲಿ ನಮಗೆ ತಿಳಿಸಿಕೊಡುವಂಥದ್ದು. ದೇವರಲ್ಲಿ ನಂಬಿಕೆ ಇಡುವುದು ಎಂಬುದಾಗಿ ಹೇಳುವಂಥದ್ದಾಗಿದೆ. ಎರಡನೆಯದು ಆತನು ಪ್ರತಿಫಲ ನೀಡುತ್ತಾನೆಂದು ನಂಬುವುದು. ದೇವರು ದೂರದಲ್ಲಿಲ್ಲ, ಆದರೆ ಶ್ರದ್ಧೆಯಿಂದ ಮನಪೂರ್ವಕವಾಗಿ ತನ್ನ ಹುಡುಕುವವರಿಗೆ ಪ್ರತಿಫಲ ನೀಡುವನು. ಇದು ಪ್ರಾಮಾಣಿಕವಾಗಿ ನಾವು ಪ್ರತಿಯೊಂದು ದೇವರಲ್ಲಿ ನಂಬಿಕೆ ಇಡುವಾಗ ದೇವರ ಕೃಪೆಯನ್ನು ಸೂಚಿಸುವಂಥದ್ದಾಗಿದೆ. ಮೂರನೆಯದು ಶ್ರದ್ಧೆಯಿಂದ ಹುಡುಕುವುದು. ಅಂದ್ರೆ ಅವಶ್ಯಕತೆ ತಕ್ಕ ಹಾಗೆ ಮಾತ್ರನೇ ನಾವು ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡೋದಲ್ಲ, ಅದು ನಿರಂತರವಾಗಿರುವಂಥದ್ದು, ಜೊತೆಗೆ ಪ್ರತಿನಿತ್ಯ ಮಾಡುವಂಥದ್ದು, ದೇವರನ್ನ ನಂಬುವಂಥದ್ದು, ನಾವು ಪ್ರಾರ್ಥನೆಗೆ ಉತ್ತರನು ಕೊಡುವನೆಂಬುದಾಗಿ. ನಾಲ್ಕನೆಯದು ಬಹುಮಾನ. ನಾವು ಕಟ್ಟುನಿಟ್ಟಾಗಿ ಪ್ರತಿನಿತ್ಯವೂ ದೇವರ ವಚನವನ್ನು ಧ್ಯಾನಿಸುವುದು, ಆತನ ಸಾನ್ನಿಧ್ಯದಲ್ಲಿ ಇರುವಾಗ ಆತನು ಪ್ರತಿಫಲವನ್ನು ಕೊಡುವನೆಂಬುದಾಗಿ, ಜೊತೆಗೆ ಆತನ ಆಶೀರ್ವಾದದಿಂದ ತುಂಬಿಸುವನು, ಆಶೀರ್ವಾದನ ಕೊಡುವನು ಮತ್ತು ಶಾಶ್ವತವಾದ ವಾಗ್ದಾನಗಳನ್ನ ನಮಗೆ ಕೊಡುವನಾಗಿದೆ ಎಂಬುದಾಗಿ ವಾಕ್ಯವು ತಿಳಿಸಿಕೊಡುತ್ತದೆ. ಇಬ್ರಿಯ 11:6 ವಚನದಲ್ಲಿ ನಂಬಿಕೆಯು ದೇವರು ನಿಜ ಎಂದು ಮತ್ತು ಆತನು ಮನಪೂರ್ವಕವಾಗಿ ಮತ್ತು ಶ್ರದ್ಧೆಯಿಂದ ಅನುಸರಿಸುವವರನ್ನ ಆತನು ಆಶೀರ್ವದಿಸುತ್ತಾನೆ ಎಂದು ಕಾರ್ಯ ಮಾಡುತ್ತದೆ ಎಂಬುದು ನಂಬುವುದು ಒಂದು ವಚನವನ್ನು ತೋರಿಸುವಂತದ್ದಾಗಿದೆ. ಆಮೇಲೆ